ನಮಸ್ಕಾರ, ಎಲ್ಲರೂ ಆರಾಮಲ್ಲ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಈ ಹೂವಿಗೆ ನಾಗಸಂಪಿಗೆ ಅಂತ ಕರೀತಾರೆ. ನೋಡೋಕೆ ನಾಗರ ಹಾವಿನ ಹೆಡೆ ಥರ ಇರುವಂತಹ ಈ ಹೂವಿನ ಸುವಾಸನೆ ತುಂಬಾ ಸೂಪರ್ವಾಗಿ ಇರುತ್ತೆ. ಹಾಗೆ ನೋಡೋಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆದರೆ ಮಧ್ಯಾಹ್ನದಷ್ಟೊತ್ತಿಗೆ ಇದ್ರ ಸೈಡ್ ಇರುವಂತಹ ಹೆಸರುಗಳೆಲ್ಲ ಬಿದ್ದೋಗುತ್ತೆ ಆಲ್ಮೋಸ್ಟು. ಹಾಗೆ ಪ್ರತಿದಿನ ಬೆಳಿಗ್ಗೆ ಎದ್ದ ಕೂಡಲೇ ಒಂದು ಸಾರಿ ನದಿ ಹತ್ರ ಹೋಗಿ ಸೂರ್ಯೋದಯವನ್ನು ನೋಡೋದು ನನ್ನ ರೂಢಿ. ನಾರ್ಮಲ್ ಡೇಸಲ್ಲಿ ನಮ್ಮ ಮನೆ ಹತ್ರ ಇರುವಂಥ ನದಿ ಈ ಥರ ಇದ್ದರೆ, ಇವತ್ತು ತುಂಬಾ ಸರ್ಪ್ರೈಸ್ ನನಗೆ ಕೊಡ್ತು ಅಂತಲೇ ಹೇಳ್ಬೋದು. ನೋಡಿ ಯಾವ ಥರ ಇದೆ ಅಂತ ಅಂದರೆ, ಫುಲ್ ಮಂಜು ಕವಿದ್ಬಿಟ್ಟಿದೆ. ಆ ಕಡೆ ಇರುವಂತಹ ಊರು ಕೂಡ ಕಾಣಿಸ್ತಾ ಇಲ್ಲ, ನದಿನೂ ಕೂಡ ಅಷ್ಟು ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ, ಸೂರ್ಯ ಅಂತೂ ಕಾಣಿಸ್ತಾನೇ ಇಲ್ಲ. ಆಲ್ಮೋಸ್ಟ್ 8 ಗಂಟೆ ಹತ್ತತ್ರ ಆಗಿದೆ ನಾನು ಈ ವಿಡಿಯೋ ಮಾಡುವಾಗ. ಅಷ್ಟು ಸೂಪರ್ವಾಗಿ ಇವತ್ತು ಕಾಣಿಸ್ತಾ ಇದೆ. ಒಂದಿಷ್ಟು ವಿಡಿಯೋಸನ್ನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ, ನೀವು ಕೂಡ ನೋಡ್ಕೊಂಡು ಬನ್ನಿ. ಜಸ್ಟು ಮಂಜೆಲ್ಲ ಸರಿದು ಸೂರ್ಯೋದಯ ಆಯಿತು, ಸೂರ್ಯ ಕಾಣಿಸ್ತು ಅಂತ ಅಂದ್ಕೊಳ್ಳೋಷ್ಟೊತ್ತಿಗೆ ಮತ್ತೆ ಫುಲ್ ಮಂಜು ಕವಿದು ಮತ್ತೆ ಸೂರ್ಯ ಮರೆಯಾದರು. ಪ್ರಕೃತಿ ಅಂತ ಅಂದ್ರೇ ಕಣ್ಣಿಗೆ ಕಾಣುವ ಸ್ವರ್ಗ ಅಂತಲೇ ಹೇಳ್ಬೋದು ಅಲ್ವಾ? ಅಷ್ಟು ಸೌಂದರ್ಯವನ್ನು ಅದು ತನ್ನೊಳಗೆ ತುಂಬಿಕೊಂಡಿದೆ. ಪ್ರಕೃತಿಯ ಸೌಂದರ್ಯವನ್ನು ಕಣ್ತುಂಬಿಸಿಕೊಳ್ಳೋದೇ ಒಂಥರ ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು. ಇದನ್ನೆಲ್ಲ ನೋಡ್ತಾ ನಿಂತಾಗ ಇಂತಹ ಗಟ್ಟಿ ಮನಸ್ಸಿನವರಾಗಿದ್ರೂ ಕೂಡ ಒಂದು ಕ್ಷಣ ಮಗುವಿನ ಥರ ಮನಸ್ಸು ಮೆಲ್ಲನೆ ನಗ್ತಾ ಇರುತ್ತೆ. ಪ್ರಕೃತಿಯ ಸೌಂದರ್ಯದ ಬಗ್ಗೆ ಒಂದೆರಡು ಸಾಲುಗಳನ್ನು ಹೇಳೋದಾದರೆ, ಕಣ್ಣಿಗೆ ಕಾಣುವ ಸ್ವರ್ಗವಿ ಭೂಮಿಯು ಬೆಳಕು ಹರಿದಿದೆ, ಮಂಜು ಕವಿದಿದೆ, ಭೂಮಿ ತಾಯಿ ಹಸಿರಾಗರಿ ಬಿಚ್ಚಿ ನಿಂತಿದೆ, ಸೂರ್ಯೋದಯವಾಗುತ್ತಲಿದೆ, ಬೆಳಕು ಎಲ್ಲೆಡೆ ಪ್ರಕಾಶಿಸುತ್ತಲಿದೆ, ಸುಮವು ನಗುತ್ತಿದೆ, ಪಕ್ಷಿಯೂ ಹಾರಿದೆ, ಪಾತರಗಿತ್ತಿಯೂ ಮಕರಂದ ಸವಿದಿದೆ, ಪುಟ್ಟ ಪುಟ್ಟ ಸಸಿಯೊಂದು ಮೆಲ್ಲನೆ ಬರುತ್ತಿದೆ, ಮೆಲ್ಲನೆ ಹನಿಯೊಂದು ಜಾರಿ ಅದನ್ನು ಪೋಷಿಸುತ್ತಿದೆ, ಮುಂದೆ ಅದು ಬೆಳೆದು ಮರವಾಗಿ ನೆರಳಾಗಿ ನಿಲ್ಲುವುದು, ಪ್ರಕೃತಿಯೊಡನೆ ಒಡನಾಡಿ ನೋಡು, ಅಮ್ಮನ ಅಪ್ಪುಗೆಯ ಪ್ರೀತಿ ಸಿಗುವುದು. ಪ್ರಕೃತಿಯ ಸೌಂದರ್ಯವನ್ನು ನೋಡೋದಕ್ಕೇ ಒಂಥರ ಖುಷಿ ಆಗುತ್ತೆ ಅಲ್ಲ. ಫೈನಲಿ ಸೂರ್ಯದೇವರ ದರ್ಶನ ಆಯಿತು. ಇವತ್ತಿನ ದಿನ ತುಂಬಾ ಸೂಪರ್ವಾಗಿಯೇ ಶುರು ಆಯಿತು. ಅದಕ್ಕೆ ಯೂನಿವರ್ಸಿಗೆ ಒಂದು ಥ್ಯಾಂಕ್ಸನ್ನು ಹೇಳಿ ನಾನು ಕೂಡ ಮನೆ ಕಡೆ ಬಂದೆ. ಹಾಗೆ ಒಂದೆರಡು ಗೇರು ಬೀಜ ಸಿಕ್ಕಿತ್ತು. ಚಿಕ್ಕವರಿರುವಾಗ ಮಾಡ್ತಿದ್ರಲ್ಲ, ಕೆಂಡದಲ್ಲಿ ಹಾಕಿ ಗೇರು ಬೀಜನ ಸುಟ್ಟು ಅದನ್ನು ಕುಟ್ಟಿ ಅದರೊಳಗೆ
ಬೆಂದಿರುವಂತಹ ಗೇರು ಬೀಜವನ್ನು ತೆಗೆದುಕೊಂಡು ತಿನ್ನೋದು ತುಂಬಾ ಟೇಸ್ಟಿಯಾಗಿರುತ್ತೆ. ಇನ್ನೊಂದು ಮಾವಿನಕಾಯಿ ಕೂಡ ಬಿಡಲಿಕ್ಕೆ ಶುರುವಾಗಿದೆ. ಮಾವಿನಕಾಯಿನ ಕಟ್ ಮಾಡಿ ಉಪ್ಪು ಖಾರ ಹಾಕ್ಕೊಂಡು ಆಲ್ಮೋಸ್ಟ್ ಎಲ್ಲರೂ ಕೂಡ ತಿಂದಿರ್ತೀವಿ. ಇವಾಗಲೂ ನೆನೆಸ್ಕೊಂಡ್ರೆ ಬಾಯಲ್ಲಿ ನೀರು ಬರುತ್ತೆ. ಅದನ್ನು ಕೂಡ ಇವತ್ತು ಮಾಡಿ ತಿಂದಿದ್ದಾಯಿತು. ಹಾಗೆ ಈಗ ತೋರಿಸ್ತಿರುವಂತಹ ಕಾಳು ಇದು ಬೋಳುಕಾಳು ಅಂತ ಹೇಳ್ತಾರೆ. ಮೆಣಸಿನ ಕಾಳನ್ನು ನೀರಲ್ಲಿ ನೆನೆಸಿಟ್ಟು ಅದನ್ನು ನೀಟಾಗಿ ಒಂದು 8 ದಿನ ಬಿಟ್ಟು ಅದನ್ನು ವಾಶ್ ಮಾಡಿ ತೊಳೆದಾಗ ಈ ಥರ ಆಗುತ್ತೆ ಮೆಣಸಿನಕಾಳು. ಹಾಗೆ ಇದನ್ನು ಸಾಂಬಾರು ಮಾಡುವಾಗ ಬಳಸ್ತಾರೆ. ಹಾಗೆ ಇದನ್ನು ಕಡಲೆಕಾಯಿ ಅಂತ ಹೇಳ್ತಾರೆ. ಹಳ್ಳಿ ಕಡೆ ಇರೋರಿಗೆ ಆಲ್ಮೋಸ್ಟ್ ಇದು ಗೊತ್ತಿರುತ್ತೆ. ಕಾಡಲ್ಲಿ ಬೆಳೆಯುತ್ತೆ ಇದು. ಇದನ್ನು ಬಿಸಿಲಲ್ಲಿ ಒಣಗಿಸಿ ಬೀಜನ ತೆಗೆದ್ಬಿಟ್ಟು ಮತ್ತೆ ಪುನಃ ಒಣಗಿಸಿದ್ರೆ ಸಾಂಬಾರಿಗೆ ಹುಣಸೆಹಣ್ಣು ಹಾಕ್ತೀವಲ್ಲ ಅದ್ರ ಬದಲಾಗಿ ಈ ಕಡಲೆಕಾಯಿನ ಹುಳಿಯನ್ನು ಬಳಸ್ಬೋದು. ಸಾಂಬಾರು ಕೂಡ ಸೂಪರ್ವಾಗಿ ಟೇಸ್ಟಿಯಾಗಿರುತ್ತೆ. ಹಾಗೆ ಇದು ಅಟ್ಲಕಾಯಿ ಅಥವಾ ನೊರೆಕಾಯಿ ಅಂತ ಕರೀತಾರಲ್ಲ, ಅದು ಮುಂಚೆ ಸೋಪೆಲ್ಲ ಬರೋದಕ್ಕಿಂತ ಮುಂಚೆ ಸ್ನಾನ ಮಾಡೋದಕ್ಕೆ, ಬಟ್ಟೆ ವಾಶ್ ಮಾಡೋದಕ್ಕೆಲ್ಲ ಬಳಸ್ತಿರುವಂತಹ ಒಂದು ಕಾಯಿ. ತುರಿಕೆ ಅಲರ್ಜಿ ಎಲ್ಲ ಆದರೆ ಈ ಕಾಯಿನ ಸ್ವಲ್ಪ ಉಜ್ಜಿಬಿಟ್ಟು ಅಥವಾ ಜಜ್ಜಿಬಿಟ್ಟು ನೊರೆ ಮಾಡಿಕೊಂಡು ಹಚ್ಕೊಂಡು ಸ್ನಾನ ಮಾಡೋದ್ರಿಂದ ಅಥವಾ ಹಚ್ಚಿ ತೊಳೆಯೋದ್ರಿಂದ ತುರಿಕೆ ಅಲರ್ಜಿ ಎಲ್ಲ ಕಡಿಮೆ ಆಗುತ್ತೆ. ಹಾಗೆ ತಲೆ ಕೂದಲು ಸ್ನಾನ ಮಾಡೋದಕ್ಕೂ ಕೂಡ ಬಳಸ್ತಾರೆ. ಬಟ್ಟೆ ವಾಶ್ ಮಾಡೋದಕ್ಕೂ ಕೂಡ ಸೋಪಿನ ಪೌಡರ್ ಬದಲಿಗೆ ಇದನ್ನು ಬಳಸ್ತಾರೆ. ಹಾಗೆ ಇದನ್ನ ಸುರ್ಗಿ ಹೂವು ಅಥವಾ ಸುರ್ಗಿ ಮೊಕ್ಕೆ ಅಂತ ಕರೀತಾರೆ. ಇದು ಕೂಡ ಕಾಡಲ್ಲೇ ಬೆಳೆಯುವಂಥದ್ದು. ಅದು ಹೂವನ್ನು ಕೊಯ್ದುಬಿಟ್ಟು ತಂದು ಒಣಗಿಸಿ ಮಾರಾಟವನ್ನು ಮಾಡ್ತಾರೆ. ಇದಕ್ಕೆ ಒಳ್ಳೆ ರೇಟ್ ಇದೆ ಮಾರ್ಕೆಟಲ್ಲೂ ಕೂಡ. ಹಾಗೆ ಇದ್ರ ಘಮನೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಸೆಕೆನೂ ಶುರುವಾಗಿದೆ. 11 ಗಂಟೆ ಸುಮಾರು ಚಹಾವನ್ನು ಕುಡಿಯೋ ಬದಲು ರಾಗಿ ನೀರನ್ನು ಇವತ್ತು ಮಾಡೋಣ ಅಂತ ಅಂದ್ಕೊಂಡ್ವಿ. ಮೊದಲಿಗೆ ತೊಳೆದು ಒಣಗಿಸಿಟ್ಟಿರುವಂತಹ ರಾಗಿಯನ್ನು ನೀಟಾಗಿ ಲೋ ಫ್ಲೇಮಲ್ಲಿ ಹುರಿದ್ಕೊಳ್ಬೇಕು. ಇದು ಚೆನ್ನಾಗಿ ಹುರಿದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ಪಟ್ ಪಟ್ ಸೌಂಡ್ ಬರುತ್ತೆ. ಅಲ್ಲಿವರೆಗೆ ಇದನ್ನು ನೀಟಾಗಿ ಹುರಿದ್ಕೋಬೇಕು. ಸಡನ್ನಾಗಿ ರಾಗಿನ ನೀಟಾಗಿ ವಾಶ್ ಮಾಡಿಬಿಟ್ಟು ಕೂಡ ಬಂಡಿಯಲ್ಲಿ ಹುರಿದ್ಕೊಂಡು ಮಾಡ್ಕೋಬೋದು. ಇದನ್ನು ನೀಟಾಗಿ ಹುರಿದಾದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲ ಮತ್ತು ಕಾಯಿಯನ್ನು ರಾಗಿ ಜೊತೆ ಸೇರಿಸ್ಬಿಟ್ಟು ಸ್ವಲ್ಪ ಉಪ್ಪು ಹಾಗೆ 1-2 ಗ್ಲಾಸು ಅಥವಾ ನಿಮಗೆ ಎಷ್ಟು ಹದದಲ್ಲಿ ರಾಗಿ ನೀರು ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀರನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಇದು ತರ್ತರಿ ಇದ್ದರೆ ಗಾಳಿಸ್ಕೋಬೋದು ನೀವು, ಇಲ್ಲಾಂದರೆ ಗಂಧ ಮಾಡಿ ಗ್ರೈಂಡ್ ಮಾಡಿಕೊಂಡ್ರೆ ತರ್ತರಿ ಇರಲ್ಲ. ಹಾಗೆಯೇ ರಾಗಿ ನೀರನ್ನು ಕುಡಿಬೋದು. ಹಾಗೆ ಗ್ರೈಂಡ್ ಮಾಡ್ಕೊಂಡಾದ ನಂತರ ಇದಕ್ಕೆ ಘಮ ಚೆನ್ನಾಗಿರಬೇಕು ಅಂದರೆ ಏಲಕ್ಕಿ ಪುಡಿಯನ್ನು ಇದಕ್ಕೆ ಬೆರೆಸ್ಕೋಬೋದು. ಹಾಗೆ ಗೋಡಂಬಿ ಅಥವಾ ಬಾದಾಮಿಯನ್ನು ಪುಡಿ ಮಾಡಿನೂ ಕೂಡ ಇದ್ರ ಜೊತೆ ಮಿಕ್ಸ್ ಮಾಡಿಕೊಂಡು ಕುಡಿಬೋದು. ನಾನಿಲ್ಲಿ ಗೋಡಂಬಿಯನ್ನು ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊತೀನಿ. ಹಾಗೆ ಇದಕ್ಕೆ ಇನ್ನೊಮ್ಮೆ ನೀರನ್ನು ಹಾಕಿಬಿಟ್ಟು ತೆಳುವಾಗಿ ನಾನು ರಾಗಿ ನೀರನ್ನು ಮಾಡ್ಕೊಂಡಿದ್ದೀನಿ. ಇಷ್ಟು ಮಾಡಿದರೆ ಸೂಪರ್ವಾಗಿ ರಾಗಿ ನೀರು ಟೇಸ್ಟಿಯಾಗಿ ರೆಡಿ ಆಗುತ್ತೆ. ನಂತರ ಇದನ್ನು ಗ್ಲಾಸಿಗೆ ಹಾಕಿಬಿಟ್ಟು ಇದಕ್ಕೆ ಬಾದಾಮಿ ಪುಡಿ ಅಥವಾ ಗೋಡಂಬಿಯನ್ನು ಪುಡಿ ಮಾಡಿ ಹಾಕಿದರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ನಾನು ಈ ರಾಗಿ ನೀರಿಗೆ ಗೋಡಂಬಿ ಪುಡಿಯನ್ನು ಬಳಸ್ತಾ ಇದ್ದೀನಿ. ಟೇಸ್ಟು ತುಂಬಾ ಸೂಪರ್ಬಾಗಿತ್ತು. ಇಷ್ಟು ಕೆಲಸ ಸೂಪರ್ಬಾಗಿ ರಾಗಿ ನೀರನ್ನು ಮನೆಯಲ್ಲೇ ಮಾಡ್ಕೊಂಡು ಕುಡಿಬೋದು. ಸ್ವಲ್ಪ ಕೋಲ್ಡ್ ಆಗಿರಬೇಕು ಅಂತಂದರೆ ಐಸ್ ಕ್ಯೂಬ್ಗಳನ್ನು ಕೂಡ ಇದರೊಟ್ಟಿಗೆ ಆ್ಯಡ್ ಮಾಡಿಕೊಂಡು ಕೂಡ ಕುಡಿಬೋದು. ತುಂಬಾ ಟೇಸ್ಟಿಯಾಗಿದೆ. ಹಾಗೆ ನಾವು ಇದನ್ನು ಗಾಳಿಸಿನೂ ಕೂಡ ಇಲ್ಲ, ಗಂಧ ಮಾಡಿ ಬೀಸ್ಕೊಂಡ್ರೆ ಅಷ್ಟೇನು ತರ್ತರಿ ಅಂತ ಅನಿಸಲ್ಲ. ಸೂಪರ್ವಾಗಿ ಟೇಸ್ಟಿಯಾಗಿತ್ತು. ನಾವಂತೂ ಸೂಪರ್ವಾಗಿ ಎಂಜಾಯ್ ಮಾಡಿದ್ವಿ. ಇವಾಗ ಸೆಕೆ ಸ್ಟಾರ್ಟ್ ಆಗಿರೋದ್ರಿಂದ ಸಾಧ್ಯವಾದಷ್ಟು ಚಹಾವನ್ನು ಕಡಿಮೆ ಮಾಡಿ ಆದಷ್ಟು ಒಂದು ಹೆಲ್ದಿ ಡ್ರಿಂಕ್ಸನ್ನು ಕುಡಿಯೋಣ ಅಂತ ಅಂದ್ಕೊಂಡಿದ್ವಿ. ಇದು ಬೆಸ್ಟ್ ಡ್ರಿಂಕ್ ಅಂತಲೇ ಹೇಳ್ಬೋದು. ಹಾಗೆ ರಾಗಿಯಿಂದ ಸಾಕಷ್ಟು ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗುವಂತಹ ಗುಣಗಳು ಇರೋದ್ರಿಂದ ಈ ಥರ ಎಲ್ಲ ಮಾಡ್ಕೊಂಡು ಕುಡಿದಾಗ ಆರೋಗ್ಯನೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ.
ಎಸ್, ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ, ಹಾಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೋತೀನಿ. ಹಾಗೆ ಆದಷ್ಟು ಬೇಗ ಮತ್ತೆ ಸಿಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.